ಪ್ಲೀಸ್ ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರನ್ನು ದಯವಿಟ್ಟು ಕೇಳಬೇಡಿ. ನಿಮ್ದು ಇನ್ಕಮ್ ಏನು ಅಂತ, ಯೂಟ್ಯೂಬ್ಗೆ ಮೈಕ್ ಬೇಕಾ, ಟ್ರೈಪಾಡ್ ಬೇಕಾ, ಐಫೋನೇ ಆಗ್ಬೇಕಾ, ಹೌ ಟು ಡಿಲೀಟ್ ಯೂಟ್ಯೂಬ್ ಚಾನಲ್ ಪರ್ಮನೆಂಟ್ಲಿ, ವಾಟ್ ಈಸ್ ಯೋರ್ ಚಾನಲ್ ಅಬೌಟ್, ತುಂಬಾ ಜನಕ್ಕೆ ಥಾಟ್ ಇರುತ್ತೆ. ನೀನ್ ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದ್ರೂ ಮಾತಾಡ್ತಾರೆ. ಹಲೋ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಬ್ವಿಯಸ್ಲಿ ಇವತ್ತು ಟೈಟಲ್ ಕಾರ್ಡ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ಪ್ಲೀಸ್ ಇಗ್ನೋರ್ ಮೈ ವಾಯ್ಸ್, ಸ್ವಲ್ಪ ಹುಷಾರಿಲ್ವಲ್ಲ, ಹಾಗಾಗಿ ಗಂಟಲು ಹಾಳಾಗಿದೆ. ಆ್ಯಂಡ್ ನನಗೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಏನೆಲ್ಲ ಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ, ಹೆಂಗೆ ಮಾಡಿದ್ರಿ ನೀವು, ನಿಮ್ಮದು ಇನ್ಕಮ್ ಏನು ಅಂತೆಲ್ಲ ತುಂಬ ಜನ ತುಂಬ ದಿವಸದಿಂದ ಕೇಳ್ತಾ ಇದ್ರಿ. ಸೊ ಐ ಥಾಟ್ ಇವತ್ತು ಅಟ್ಲೀಸ್ಟ್ ಹೇಳೋಣ ಅಂತ ಅಂದ್ಬಿಟ್ಟು ಇವತ್ತು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಏನೇನು ಕಲಿತೆ ಯೂಟ್ಯೂಬಿಂದ ಆ್ಯಂಡ್ ಬೇಸಿಕ್ಸ್ ಏನೇನು ಕಲಿಬೇಕು ಅಂತ ನಿಮಗೆ ಒಂದೊಂದೇ ಸ್ಟೆಪ್ ಹೇಳ್ಕೊಡ್ತೀನಿ. ಆ್ಯಂಡ್ ನಾನು ಒಂದು ಫ್ಯೂ ಪಾಯಿಂಟ್ಸ್ನ ಬರ್ಕೊಂಡಿದ್ದೀನಿ ಹೇಗೆ ನಿಮಗೆ ಹೇಳಬೇಕು, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬಿಗೆ ಮೈಕ್ ಬೇಕಾ, ಅಂದರೆ ಟ್ರೈಪಾಡ್ ಬೇಕಾ, ಐಫೋನೇ ಆಗಬೇಕಾ ಅಂತೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದೆಲ್ಲದಕ್ಕೂ ನಾನು ನಿಮಗೆ ಹೇಳ್ತೀನಿ ಏನೇನು ಬೇಕಾಗ್ಬೋದು, ಏನೇನು ಬೇಡ ಅಂತ ಅಂದ್ಬಿಟ್ಟು. ಸೊ ಪೂರ್ತಿ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ನೋಡಿ. ಫಸ್ಟ್ ಬಂದು ಕಾನ್ಫಿಡೆನ್ಸ್, ಆಯಿತಾ. ಕಾನ್ಫಿಡೆನ್ಸ್ ಇದ್ರೇ ನಿಮಗೆ ಓಪನ್ ಮಾಡೋಕ್ಕಾಗೋದು ಯೂಟ್ಯೂಬ್ನ. ಇಲ್ಲ ನಿಮಗೆ ಡಬಲ್ ಮನ್ಸಿದೆ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತಾರೆ ಗೊತ್ತಾ, ಆ ಥರ ಇದ್ದರೆ ದಯವಿಟ್ಟು ನೀವು ಕ್ರಿಯೇಟ್ ಮಾಡೋಕ್ಕೆ ಹೋಗಬೇಡಿ ಯೂಟ್ಯೂಬ್ ಚಾನಲ್ನ. ಇಲ್ಲ ನಾನು ಮಾಡ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ಧಾರಾಳವಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾನ್ಫಿಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದಕ್ಕೆ. ಸೆಕೆಂಡ್ ಬಂದು ಕ್ರಿಯೇಟ್ ಎ ಚಾನಲ್. ಆಲ್ರೆಡಿ ನಿಮ್ಮ ಯೂಟ್ಯೂಬಲ್ಲಿ ನೀವೇನು ನೋಡ್ತಿರ್ತೀರ ಅದು ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ ಒಂದು ಚಾನಲ್, ನಿಮ್ಮದೇ ಅಂತ ಒಂದು ಇರುತ್ತೆ ಅವಕತ್ತ. ನೀವು ಅದರಲ್ಲೇ ತಾನೇ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತೀರಾ. ನಿಮಗೆ ಅದು ಬೇಡ ಅಂತಂದರೆ ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಹೌ ಟು ಡಿಲೀಟ್ ಯೂಟ್ಯೂಬ್ ಚಾನಲ್ ಪರ್ಮನೆಂಟ್ಲಿ ಅಂತ ಹುಡುಕಿದ್ರೆ ನಿಮಗೆ ಸುಮಾರು ವಿಡಿಯೋಸ್ ಬರುತ್ತೆ, ಓಕೆನಾ. ಅದರಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ತೊಗೊಂಡು ನೀವು ಹೇಗೆ ಡಿಲೀಟ್ ಮಾಡ್ಬೋದು ಅಂತ ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿರ್ತಾರೆ. ಗೂಗಲ್ ಕ್ರೋಮಿಗೆ ಹೋಗ್ಬಿಟ್ಟು ಪರ್ಮನೆಂಟಾಗಿ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡಿ, ಕಂಪ್ಲೀಟ್ ವಾಶ್ಔಟ್ ಮಾಡಿಬಿಟ್ಟು ಆಮೇಲೆ ನೀವು ಹೊಸ ಐಡಿನ ಕ್ರಿಯೇಟ್ ಮಾಡ್ಬೋದು. ನೀವು ಕ್ರಿಯೇಟ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಹೆಸರನ್ನೇ ಇಡಿ, ಯಾಕಂದರೆ ಹುಡುಕ್ತಾಗ ನಿಮ್ಮ ಹೆಸರು ಸಿಗಬೇಕು. ನೀವು ಯುನೀಕ್ ಆಗಿ ಏನಾದರೂ ಇಡ್ತೀನಿ ಅಂತಂದರೆ ಅದು ಯೂನಿಕ್ ಆಗಿ ಉಳ್ಕೊಂಡ್ಬಿಡುತ್ತೆ, ಆಮೇಲೆ ಸಿಗಲ್ಲ ತುಂಬ ಜನಕ್ಕೆ. ಏನೇ ಹೆಸರಿಟ್ಟಿದ್ದಲ್ಲ ಅವರು, ಏನೋ ಹೆಸರಿಟ್ಟಿದ್ರಲ್ಲ ಅಂತ ಯೋಚನೆ ಮಾಡ್ತೀರಾ. ಇವಾಗ ನನ್ನ ಹೆಸರು ಅನುಪಲ್ಲವಿ. ಸೊ ನಂದು ಅನುಪಲ್ಲವಿ ಅಂತ ಹುಡುಕಿದ್ರೆ ನಂದು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಹಾಗೆ ನೀವು ನಿಮ್ಮ ಹೆಸರಿಂದನೇ ಹ್ಯಾಂಡಲ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ನಿಮ್ಮ ಹೆಸರು ಅರ್ಪಿತಾ, ಸೊ ಅರ್ಪಿತಾ ಗೌಡ, ಓಕೆನಾ. ಅಥವಾ ನಿಮ್ಮ ಹೆಸರು ಗೋಪಿ ಗೌಡ, ಆ ಥರ ಏನಾದರೂ ನಿಮ್ಮ ರಿಲೇಟೆಡ್ ಏನಾದರೂ ಇರ್ಬೋದು. ಇವಾಗ ನಾನು ಹೇಗೆ ಅನುಪಲ್ಲವಿ ಗೌಡ ಅಂತ ಇಟ್ಕೊಂಡಿದ್ದೀನಿ, ಅದೇ ಥರ ನೀವು ಅಷ್ಟೇ. ನಿಮ್ಮ ಹೆಸರು ಪಕ್ಕದಲ್ಲಿ ಇವಾಗ ಏನೋ ಒಂದು ಹೆಸರಿತ್ತು, ತಾರಿಣಿ ಪಕ್ಕ ನಿಮ್ಗೆ ಏನಾದರೂ ಬೇಕು ಅಂದರೆ ಅದನ್ನ ಇಟ್ಕೊಳ್ಳಿ, ಫ್ಯಾಮಿಲಿ ಹೆಸರು ಅಥವಾ ಏನೋ ನಿಮಗೆ ಇಷ್ಟ ಆಗಿರೋದು. ಬಟ್ ಆದಷ್ಟು ನಿಮ್ಮ ಹೆಸರಲ್ಲೇ ಹ್ಯಾಂಡಲ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಯುನೀಕಾಗಿ ಏನೂ ಡಿಫ್ರೆಂಟಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ನನ್ನ ಕಡೆಯಿಂದ ಅದೊಂದೇ ಸಜೆಷನ್, ನಿಮ್ಮ ಹೆಸರಲ್ಲಿ ನೀವು ಕ್ರಿಯೇಟ್ ಮಾಡಿದ್ರೆ ನಿಮಗೆ ಒಳ್ಳೇದು ಅಂದ್ಬಿಟ್ಟು. ಸೊ ನೀವು ಹ್ಯಾಂಡಲ್ನ ಕ್ರಿಯೇಟ್ ಮಾಡಿದ್ರೆ ಯೂಟ್ಯೂಬೇ ನಿಮ್ಗೆ ಇನ್ನೊಂದು ಹ್ಯಾಂಡಲ್ ಕೊಡುತ್ತೆ. ನಿಮ್ಮ ಹೆಸರು ಪಕ್ಕ ಒಂದಷ್ಟು ನಂಬರ್ಸ್ ಅಂತ ಕೊಡ್ತಾರೆ. ಇವಾಗ ನನ್ನ ಚಾನಲಲ್ಲಿ ಹೋಗಿ ನೀವು ಹುಡುಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆದಷ್ಟು ನಿಮ್ಮ ಹೆಸರಲ್ಲೇ ಹ್ಯಾಂಡಲ್ ಇರಲಿ ಅಂತ ಹೇಳ್ತೀನಿ. ಸರಿ, ನೆಕ್ಸ್ಟು ವಾಟ್ ಈಸ್ ಯುವರ್ ಚಾನಲ್ ಅಬೌಟ್. ನಿಮ್ಮ ಚಾನಲ್ನ ಏನಕ್ಕೆ ಅಂತ ಕ್ರಿಯೇಟ್ ಮಾಡಿದ್ದೀರಾ, ನೀವು ಏನು ಮಾಡಬೇಕು ಅಂತ ಹೊರಟಿದ್ದೀರಾ ಅದನ್ನು ಆಲ್ರೆಡಿ ನೀವು ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ ಇಟ್ಕೊಂಡಿರಬೇಕು. ನಾನು ಇದ್ರ ಬಗ್ಗೆನೇ ವಿಡಿಯೋಸ್ ಮಾಡ್ತಾ ಇದ್ದೀನಿ. ನಿಮ್ಮ ವಿಷನ್ ತುಂಬ ಕ್ಲಿಯರ್ ಆಗಿರಬೇಕು. ನಾನು ಇದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ, ನಂದು ಇದೇ ಆಗಿರುತ್ತೆ, ನನ್ನ ಚಾನಲ್ ಪೂರ್ತಿ ಇದೇ ಇರುತ್ತೆ ಅಂತ. ಇವಾಗ ನನ್ನ ಚಾನಲ್ನ ಓಪನ್ ಮಾಡಿದ್ರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಲೈಫ್ ಸ್ಟೈಲು, ಮೇಕಪ್, ಸ್ಪೆಷಲಿ ಮೇಕಪ್, ಓಕೆನಾ. ನಾನು ಇಲ್ಲಿವರೆಗೂ ಅದನ್ನೇ ಕ್ರಿಯೇಟ್ ಮಾಡ್ಕೊಂಡು ಬಂದಿರೋದು. ಮೇಕಪ್ಪು, ಡೇ ಇನ್ ಮೈ ಲೈಫ್ ಸ್ಟೈಲು, ಟ್ರಾವೆಲ್ ಏನಾದರೂ ಹೋದರೆ. ಬಟ್ ನಂದು ಆದಷ್ಟು ಮೇಕಪ್ಪಲ್ಲೇ ಇರುತ್ತೆ. ತುಂಬ ಜನ ನನಗೆ ಅದನ್ನು ಹೇಳ್ತೀರಾ ಬರೀ ಮೇಕಪ್ಪೇ ಮಾಡ್ತಿರೋದು. ನನ್ನ ಹ್ಯಾಂಡಲ್ ಇರೋದೇ ಮೇಕಪ್, ನಾನು ಶುರು ಮಾಡಿದ್ದೆ ಅದರಿಂದ. ಸೊ ವೈ ನಾಟ್, ಅದರಲ್ಲಿ ಏನು ತಪ್ಪಿಲ್ಲ. ಸೊ ನೀವು ನಿಮ್ಮ ವಿಷನ್ನ ಕ್ಲಿಯರಾಗಿ ಇಟ್ಕೊಳ್ಳಿ, ವಾಟ್ ಈಸ್ ಯುವರ್ ಚಾನಲ್ ಅಬೌಟ್ ಅಂದ್ಬಿಟ್ಟು. ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಾ ಅಂತ ಅಂದ್ಬಿಟ್ಟು ತಲೆಯಲ್ಲಿ ಇಟ್ಕೊಂಡು ನೀವು ಚಾನಲ್ನ ಕ್ರಿಯೇಟ್ ಮಾಡಿ ಸ್ಟಾರ್ಟ್ ಮಾಡಿ, ಓಕೆನಾ. ನಾನು ಈಗ ಮೇಕಪ್ದೇ ಮಾಡ್ತೀನಿ ಅಂತಂದರೆ ನೀವು ಮೇಕಪ್ದೇ ಮಾಡಿ, ಒಂದು ಅಷ್ಟು ದಿನ ಮೇಕಪ್ದೇ ಮಾಡಿ, ಓಕೆನಾ. ಆಮೇಲೆ ಡೇ ಇನ್ ಮೈ ಲೈಫ್ ಮಾಡಿ. ಸೊ ಒಂದೊಂದೇ ಸ್ಟಾರ್ಟ್ ಮಾಡಿ. ಬರೀ ಮೇಕಪ್ ಅಂದರೆ ಬರೀ ಮೇಕಪ್ಪೇ ಹಾಕಬೇಡಿ. ಥ್ರೂ ಔಟ್ ದ ಜರ್ನಿ ಅದೇ ಆಗಿರಲ್ಲ, ನಿಮಗೂ ಬೇರೆ ಬೇರೆ ಥಾಟ್ಸ್ ಬರ್ತಾ ಹೋಗುತ್ತೆ. ಹೋಗ್ತಾ ನೀವು ವಿಡಿಯೋ ಸ್ಟಾರ್ಟ್ ಮಾಡಿ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗಿದ್ಮೇಲೆ ನಿಮಗೆ ಕಂಟೆಂಟ್ ಸಿಗ್ತಾ ಹೋಗುತ್ತೆ. ತುಂಬ ತಲೆ ಓಡಿಸ್ತೀರಾ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ಮೇನ್ ಫೋಕಸ್ ನಿಮ್ಮದು ವಿಷನ್ ತುಂಬಾ ಕ್ಲಿಯರ್ ಆಗಿರಬೇಕು, ನೀವು ಏನು ಮಾಡೋಕ್ಕೆ ಹೊಟ್ಟಿದ್ದೀರಾ ಆ ಯೂಟ್ಯೂಬ್ ಚಾನಲಿಂದ ಅಂದ್ಬಿಟ್ಟು. ಸೊ ಓಕೆನಾ, ಇದು ವಾಟ್ ಈಸ್ ಯುವರ್ ಚಾನಲ್ ಅಬೌಟ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದು ಡು ವಿ ನೀಡ್ ಎಕ್ವಿಪ್ಮೆಂಟ್ಸ್. ಖಂಡಿತ ಬೇಡ. ನಿಮ್ಮ ಹತ್ರ ಏನಿದೆ ಅದರಲ್ಲೇ ಶೂಟ್ ಮಾಡಿ. ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಇದೆಯಾ ಅದರಲ್ಲೇ ಶೂಟ್ ಮಾಡಿ. ನಿಮ್ಮ ಹತ್ರ ರಿಂಗ್ ಲೈಟ್ ಇಲ್ವಾ, ಬೇಡ, ಡೇ ಲೈಟಲ್ಲಿ ಶೂಟ್ ಮಾಡಿ. ನಿಮ್ಮ ಹತ್ರ ಟ್ರೈಪಾಡ್ ಇಲ್ವಾ, ಖಂಡಿತ ಬೇಡ. ಬಾಕ್ಸ್ಗಳನ್ನ ಜೋಡಿಸ್ಕೊಳ್ಳಿ, ಅದ್ರ ಮೇಲೆ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡಿ. ನಿಮಗೆ ರಿಂಗ್ ಲೈಟೇ ಆಗಬೇಕು, ಟ್ರೈಪಾಡೇ ಆಗಬೇಕು, ಐಫೋನೇ ಆಗಬೇಕು ಅನ್ನೋ ಥಾಟ್ನ ಬಿಟ್ಟು ನಿಮ್ಮ ಹತ್ರ ಏನಿದೆ ಅದರಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು. ನೋ ಸೆಕೆಂಡ್ ಥಾಟ್, ಆಯಿತಾ. ಸ್ಟಾರ್ಟ್ ನೌ. ನೀವು ಇವಾಗ ಸ್ಟಾರ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ನನ್ನ ಹತ್ರ ಮೊಬೈಲ್ ಇಲ್ಲ, ಐಫೋನ್ ಇಲ್ಲ, ನಂಗೆ ಐಫೋನಲ್ಲಿ ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ದಯವಿಟ್ಟು ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ.
ನಾನು ನೆಕ್ಸ್ಟ್ ಹೇಳ್ತೀನಿ ನನ್ನ ಸ್ಟೋರಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ನಿಮ್ಮ ಹತ್ರ ಏನಿದೆ ಅದರಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಬೇಸಿಕ್ ನೆಸೆಸರಿ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಲೇಟರ್ ಆನ್ ನೀವೇ ಅದನ್ನ ಫಿಗರ್ ಔಟ್ ಮಾಡ್ತೀರಾ ಯಾವಾಗ ಬೇಕಾಗಬಹುದು ಅಂತ ಅಂದ್ಬಿಟ್ಟು. ಅವಾಗ ನೀವೇ ಇನ್ವೆಸ್ಟ್ ಮಾಡ್ತೀರಾ. ಇವಾಗ ಫಸ್ಟೇ ಇನ್ವೆಸ್ಟ್ ಮಾಡಿ ಆಮೇಲೆ ನಿಮ್ಗೇನು ವರ್ಕ್ ಆಗಲ್ಲ ಅಂದ್ರೆ ನಿಮಗೆ ಹರ್ಟ್ ಆಗುತ್ತೆ. ಸೊ ಸ್ಟಾರ್ಟ್ ಇವಾಗ, ಆಮೇಲೆ ನಿಮಗೆ ಗೊತ್ತಾಗ್ತಾ ಏನರ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಅವಾಗ ನೀವೇ ಸ್ಟಾರ್ಟ್ ಮಾಡ್ತೀರಾ ತಗೊಳಕ್ಕೆ. ಓಕೆನಾ? ಸೊ ಇಂಥದ್ದೇ ಬೇಕು ಅನ್ನೋದು ಏನೂ ಇಲ್ಲ, ನಿಮ್ಮ ಹತ್ರ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಸರಿ, ನಾನು ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ, ನಾನು ವಿಡಿಯೋನು ಮಾಡಿದೆ, ಎಡಿಟು ಮಾಡಿದೆ, ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ವ್ಯೂಸ್ ಆಗುತ್ತೋ ಇಲ್ವೋ ಅಂತ ತುಂಬ ಜನಕ್ಕೆ ಆ ಥಾಟ್ ಇರುತ್ತೆ. ನನಗೆ ಈಗಲೂ ಬರುತ್ತೆ, ನಾನು ಇಷ್ಟು ಪೋಸ್ಟ್ ಮಾಡಿ ನನಗೆ ಇಷ್ಟು ವ್ಯೂಸ್ ಬಂದು ಇವಾಗಲೂ ಇದು ವ್ಯೂಸ್ ಹೋಗುತ್ತಾ ಅಂತ ನನಗೆ ಈಗಲೂ ಅನಿಸುತ್ತೆ. ಬಟ್ ನೆವರ್ ಮೈಂಡ್ ವ್ಯೂಸ್ ಹೋಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಸ್ಟಾರ್ಟ್ ಪೋಸ್ಟಿಂಗ್, ಸ್ಟಾಪ್ ಥಿಂಕಿಂಗ್. ಓಕೆನಾ? ಫಸ್ಟ್ ನೀವು ಸ್ಟಾರ್ಟ್ ಮಾಡಿ, ವ್ಯೂಸ್ ಹೋಗುತ್ತೋ ಬಿಡುತ್ತೋ. ನನ್ನ ವೀಡಿಯೋಸಲ್ಲಿ ನಾನು ಆಲ್ಮೋಸ್ಟ್ 4 ಮಂತು ಕಂಟಿನ್ಯೂಸ್ ಆಗಿ 160 ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ. ಸೊ ನೀವು ಡೈಲಿ ಪೋಸ್ಟ್ ಮಾಡಿ, ಡೆಫಿನೆಟ್ಲಿ ಒನ್ ಆರ್ ದಿ ಅದರ್ ಡೇ ನಿಮ್ಮದು ಕ್ಲಿಕ್ ಆಗುತ್ತೆ. ಸೊ ಪೋಸ್ಟ್ ಮಾಡೋದ್ರ ಮೇಲೆ ಡಿಪೆಂಡು. ನಂದು ಫಸ್ಟ್ ವಿಡಿಯೋ ಏನೂ ಕ್ರಾಸ್ ಆಗಿರಲಿಲ್ಲ, ಆಯಿತಾ? ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದೀನಿ ಅಂದರೆ ನಾನು ದೇವ್ರ ಮೇಲೆ ಭಾರ ಹಾಕಿದ್ದೆ. ಅದು 200 ವ್ಯೂಸ್ ಆದರೂ ಆಗಲಿ ಗುರು, ಬೇಜಾರಿಲ್ಲ, ಬಟ್ ನಾನು ಪೋಸ್ಟ್ ಮಾಡ್ತೀನಿ ಅಂತ ಐ ಹ್ಯಾವ್ ಡಿಸೈಡೆಡ್. ಅದಕ್ಕೆ ನಾನು ಪೋಸ್ಟ್ ಮಾಡಿದೆ. ಸೊ ನೀವು ಅಷ್ಟೇ, ಸ್ಟಾರ್ಟ್ ಪೋಸ್ಟಿಂಗ್, ಸ್ಟಾಪ್ ಥಿಂಕಿಂಗ್. ಪೋಸ್ಟ್ ಮಾಡ್ತಾರೆ, ಡೈಲಿ ಕಂಟೆಂಟ್ನ ಶೂಟ್ ಮಾಡಿ. ಕಷ್ಟ ಆಗುತ್ತೆ ಸ್ವಲ್ಪ, ಪರವಾಗಿಲ್ಲ, ಆಮೇಲೆ ನಿಮ್ಗೆ ಆರಾಮಾಗಿರ್ಬೋದು. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗಲ್ಲ ಅಂದ್ಬಿಟ್ಟು. ಸೊ ಡೈಲಿ ಪೋಸ್ಟ್ ಮಾಡಿ, ಒಂದಿನ ಮಿಸ್ ಮಾಡಬೇಡಿ. ಇವಾಗ ಕಷ್ಟ ಆಗುತ್ತೆ, ಆಮೇಲೆ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ಅವಾಗ ಯೂಟ್ಯೂಬರ್ಗೆ ಅನ್ಸುತ್ತೆ ಅವ್ರು ಡೈಲಿ ಪೋಸ್ಟ್ ಮಾಡ್ತಾ ಇದ್ದಾರೆ, ಸರಿ ಏನೋ ಒಂದು ವರ್ಕ್ ಆಗುತ್ತೆ ಅಂದ್ಬಿಟ್ಟು ಹೆಲ್ ಪುಷ್. ಸೊ ಡೈಲಿ ಆದಷ್ಟು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ವ್ಯೂಸ್ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ, ಮತ್ತು ಶೇರ್ ಮಾಡಬೇಡಿ ತುಂಬ ಜನಕ್ಕೆ. ಅಯ್ಯೋ ಇವ್ರು ಶೇರ್ ಮಾಡಿ ಪ್ಲೀಸ್ ನಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಯಾರನ್ನೂ ದಯವಿಟ್ಟು ಕೇಳಬೇಡಿ. ಯಾರೂ ಮಾಡ್ಕೊಳ್ಳಲ್ಲ ನಿಮ್ಮವರು, ಖಂಡಿತವಾಗ್ಲೂ ಇದನ್ನು ನಾನು ಫೇಸ್ ಮಾಡಿದ್ದೀನಿ. ನೀವು ಪೋಸ್ಟ್ ಮಾಡಿ ಅಷ್ಟೇ. ಟ್ರೆಂಡಿಂಗ್ ಮ್ಯೂಸಿಕ್ನ ಯೂಸ್ ಮಾಡಿ. ನಿಮ್ಗೆ ವಾಯ್ಸ್ ಓವರ್ ಕಷ್ಟ ಆಗ್ತಿದೆಯಾ, ಟ್ರೆಂಡಿಂಗ್ ಮ್ಯೂಸಿಕ್ನ ಯೂಸ್ ಮಾಡಿ ಪೋಸ್ಟ್ ಮಾಡಿ, ಆಯಿತಾ? ಅಥವಾ ನಿಮಗೆ ವಾಯ್ಸ್ ಓವರ್ ಕೊಡಬೇಕು ಅಂತಿದ್ರೆ ನೀವು ವಾಯ್ಸ್ ಓವರ್ ಕೊಟ್ಟೆ ಪೋಸ್ಟ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆ ಬೇಕಾದ್ರೆ ಟ್ರೆಂಡಿಂಗ್ ಮ್ಯೂಸಿಕ್ನ ಆ್ಯಡ್ ಮಾಡಿ. ನಾನು ಈ ಥರ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಯಾರೂ ಕೇಳಬೇಡಿ, ಯಾರೂ ನಿಮ್ಗೊಂದು ಹೆಲ್ಪ್ ಮಾಡಲ್ಲ. ನಿಮ್ಮ ವಿಡಿಯೋಸ್ನ ನೀವೇ ಪುಷ್ ಮಾಡಬೇಕು. ಸೊ ನೀವು ಸ್ಟಾರ್ಟ್ ಮಾಡಿ, ಪೋಸ್ಟ್ ಮಾಡಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಆದಷ್ಟು ಒಂದು 3 to 4 ಮಂತ್ಸ್ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡಿ, ಕಂಟಿನ್ಯೂಸ್ ಆಗಿ. ಇದನ್ನ ಹಂಬಲ್ ರಿಕ್ವೆಸ್ಟ್. ನೀವು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ನನ್ನ ಕಡೆಯಿಂದ ಕೊಡೋ ಟಿಪ್ಸ್ ಇದು. ದಯವಿಟ್ಟು ಪೋಸ್ಟ್ ಮಾಡ್ತಾನೆ ಇರಿ, ಪೋಸ್ಟ್ ಮಾಡ್ತಾನೆ ಇರಿ. ಒನ್ ಆರ್ ದಿ ಅದರ್ ಡೇ ಒಂದು ವಿಡಿಯೋ ನಿಮಗೆ 1 ಮಿಲಿಯನ್ ಆಯಿತು ಅಂದರೆ ಡೆಫಿನೆಟ್ಲಿ ನಿಮ್ಮ ವಿಡಿಯೋ ಕ್ಲಿಕ್ ಆಗುತ್ತೆ, ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಕಂಟೆಂಟು ಆದಷ್ಟು ಆರ್ಗ್ಯಾನಿಕ್ ಆಗಿ ಮತ್ತು ನ್ಯಾಚುರಲ್ ಆಗಿ ಇಡೋಕ್ಕೆ ಟ್ರೈ ಮಾಡಿ. ನನ್ನ ವೀಡಿಯೋಸು ನನ್ನ ಚಾನಲ್ಲು ಗ್ರೋ ಆಗಿದ್ದು ಅದರಲ್ಲೇ. ನಾನು ತುಂಬ ನ್ಯಾಚುರಲ್ ಆಗಿದ್ದೀನಿ, ತುಂಬ ಆರ್ಗ್ಯಾನಿಕ್ ಆಗಿದ್ದೀನಿ ಅಂದ್ಬಿಟ್ಟು ನನ್ನ ಚಾನಲ್ನ ನೋಡಿದ್ದು. ನಾನು ಯಾರು ಏನೋ ಅನ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಪೋಸ್ಟ್ ಮಾಡ್ತಾ ಇಲ್ಲ. ನನಗೆ ಏನು ಅನ್ಸುತ್ತೆ ಅದನ್ನು ನಾನು ಪೋಸ್ಟ್ ಮಾಡ್ತಿದ್ದೆ. ಆ್ಯಂಡ್ ತುಂಬ ಜನ ಅದನ್ನೇ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಅಷ್ಟೇ, ನೀವು ಹೇಗಿದ್ದೀರೋ ಅದನ್ನೇ ಪೋಸ್ಟ್ ಮಾಡಿ. 1000 ಅಂದ್ಕೊಳ್ಳಿ, 1000 ಜನ ಇವಳು ತುಂಬ ಮಾಡ್ತಾಳೆ. ನಾನು ತುಂಬ ಜನ ಹೇಳಿದ್ರು ತುಂಬ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಸ್ಟಾರ್ಟಿಂಗಲ್ಲಿ ಒಂದಷ್ಟು ಜನ ಹೇಳಿದ್ರು ತುಂಬ ಓವರ್ ಆ್ಯಕ್ಟಿಂಗ್ ಅಂತ. ನಾನು ಇರೋದೇ ಹಾಗೆ, ಅದು ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾರೋ ಹೇಳ್ತಾರೆ ಅಂದ್ಬಿಟ್ಟು ನಾವು ಚೇಂಜ್ ಆಗೋಕ್ಕಾಗಲ್ಲ. ನಾವು ಏನಿದ್ದೀವಿ ಅದನ್ನೇ ತೋರಿಸ್ಬೇಕು. ನೀವು ಅಷ್ಟೇ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನೇ ತೋರಿಸಿ. ಫೇಕಾಗಿರೋ ಮಾಡೋಕ್ಕೆ ಹೋಗ್ಬೇಡಿ, ಅದು ವರ್ಕೌಟ್ ಆಗಲ್ಲ. ಇವಾಗ ನಾನು ಜೋರಾಗಿ ನಗ್ತೀನಿ ಅಂದ್ಬಿಟ್ಟು ಒಂದು ಲಾಸ್ಟ್ ಟೈಮ್ ನಂದು ಅರ್ಪಿತಂದು ಒಂದಷ್ಟು ವೀಡಿಯೋಸ್ಗೆ ಕಮೆಂಟ್ ಹಾಕಿದ್ರು, ಜೋರಾಗಿ ನಗಾಡ್ತಾರೆ, ಏನಿದು ಹಿಂಗಿದೆ ಅಂತ ಅಂದ್ಬಿಟ್ಟು. ಇರೋದೇ ಹಾಗೆ ಗುರು, ನಾನು ನಗಾಡೋದೇ ಹಾಗೆ. ನಾನು ಏನು ಮಾಡಲಿ, ನಾನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಯಾರೋ ಹೇಳ್ತಾರೆ ಅಂದ್ಬಿಟ್ಟು ಯು ಕ್ಯಾನ್ ಚೇಂಜ್ ಅಲ್ವಾ? ಸೊ ನಿಮ್ಮ ಮನಸ್ಸಲ್ಲಿ ನೀನು ಏನು ಅಂತ ಗೊತ್ತಿದ್ರೆ ಸಾಕು. ಸೊ ಯಾರೋ ಇಬ್ಬರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ ಅಂದ ತಕ್ಷಣ ಅದಕ್ಕೆ ನೀನು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಿನ್ನ ಜೀವನ ಮಾಡೋಕ್ಕಾಗಲ್ಲ. ನೀನು ಚೆನ್ನಾಗಿದ್ದರೂ ಮಾತಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಮಾತಾಡ್ತಾರೆ ಜನ. ನಮ್ಮ ಜನ ಇರೋದೇ ಹಾಗೆ. ನಮ್ಮ ಜನದ ಮನಸ್ಥಿತಿ ಇತ್ತೀಚೆಗೆ ನಾವು ಇನ್ಸ್ಟಾಗ್ರಾಮಲ್ಲೇ ನೋಡ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ ಅಂಥವ್ರ ಮನಸ್ಥಿತಿ. ಸೊ ನೀವು ಆದಷ್ಟು ಆರ್ಗ್ಯಾನಿಕ್ ಆಗಿರಿ. ಯಾರು ಏನಾದರೂ ಅಂದ್ಕೊಳ್ಳಿ, ನಿಮ್ಮ ಮನೆ ಗಲೀಜಾಗಿದೆಯಾ ಪರವಾಗಿಲ್ಲ, ಅದನ್ನೇ ತೋರಿಸಿ. ನೀಟಾಗಿದೆಯಾ ಅದನ್ನೇ ತೋರಿಸಿ. ನೀವು ಬಂಗ್ಲಲ್ಲಿದ್ದೀರಾ ಅದನ್ನು ತೋರಿಸಿ, ಪರವಾಗಿಲ್ಲ. ನೀವು ಚಿಕ್ಕ ಮನೇಲಿದ್ದೀರಾ ಅದನ್ನೇ ತೋರಿಸಿ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹುಟ್ಟನ್ ಚಿನ್ನದ ಸ್ಪೂನಲ್ಲಿ ಬಂದಿಲ್ಲ, ನಾನು ಕಷ್ಟಪಟ್ಟೆ ಬಂದಿರೋದು. ಹಾಗೆ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ. ಅಯ್ಯೋ ಅವ್ರು ಏನೋ ಅಂದ್ಕೊಳ್ತಾ ಇದ್ದಾರೆ, ಅಯ್ಯೋ ಅವ್ರು ಹಿಂಗೆ ಅನ್ಕೋತಾರೆ, ನನ್ನ ವ್ಯೂಸ್ ಬರುತ್ತೋ ಇಲ್ವೋ, ನಾನು ಏನು ಮಾಡಲಿ, ಏನೂ ಯೋಚನೆ ಮಾಡಿಬಿಡಿ. ಫಸ್ಟು ನೀವು ಕೊಡಿ, ಇನ್ ರಿಟರ್ನ್ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಯೂಟ್ಯೂಬ್ಗೆ ನೀವು ಆದಷ್ಟು ನಿಮ್ಮ ವೀಡಿಯೋಸ್ನ ಪೋಸ್ಟ್ ಮಾಡಿ, ಅಲ್ಲಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಖಂಡಿತ ನಿಮಗೆ ಒನ್ ಆರ್ ದಿ ಅದರ್ ಡೇ ವಾಪಸ್ ಬಂದೇ ಬರುತ್ತೆ. ಸೊ ಕಷ್ಟಪಟ್ಟರೆ ಪ್ರತಿಫಲ ಸಿಗುತ್ತೆ ಅಂತಲ್ಲ ಗೊತ್ತಾ, ಅದೇ ಥರನೇ ನೀವು ಪೋಸ್ಟ್ ಮಾಡಿ. ಯಾರ ಬಗ್ಗೆನೂ ಯೋಚನೆ ಮಾಡಬೇಡಿ. ನೆಗೆಟಿವ್ ಕಮೆಂಟ್ಸ್ ಆದರೂ ಬರಲಿ, ಏನಾದರೂ ಬರಲಿ, ಏನು ಯೋಚನೆ ಮಾಡಬೇಡಿ, ಬರೀ ಪೋಸ್ಟ್ ಮಾಡ್ತಾರೆ. ಬಟ್ ಆರ್ಗ್ಯಾನಿಕ್ ಆಗಿರಲಿ, ನ್ಯಾಚುರಲ್ ಆಗಿರಲಿ, ಆದಷ್ಟು ಇವೆರಡೂ ಮೇಂಟೈನ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಶೂಟ್ ಮಾಡಿದೆ, ಏನರಲ್ಲಿ ಎಡಿಟ್ ಮಾಡಬೇಕು ಅಂತಂದರೆ ನೀವು VN ಅಥವಾ ಇನ್ಶಾರ್ಟ್ನ ಬಳಸ್ಬೋದು. ನಾನು ಫಸ್ಟ್ VN ಬಳಸ್ತಾ ಇದ್ದೆ, ಬಟ್ ಇವಾಗ ಇನ್ಶಾರ್ಟೇ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗೆ ಇನ್ಶಾರ್ಟೇ ಬಳಸ್ತಾ ಇದ್ದೀನಿ. ಅದರಲ್ಲಿ ಎಲ್ಲನೂ ಏನು ಫ್ರೀ ಇದೆ ಅಷ್ಟೇ ಯೂಸ್ ಮಾಡ್ತೀನಿ. ನಾನು ಎಕ್ಸ್ಟ್ರಾ ಏನೂ ಪರ್ಚೇಸ್ ಮಾಡೋಕ್ಕೋಗಿಲ್ಲ. ನೀವು ಪರ್ಚೇಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಲೈಕ್ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇರುತ್ತೆ ನಿಮಗೆ. ಬಟ್ ನಾನೇನು ಪರ್ಚೇಸ್ ಮಾಡೋಕ್ಕೋಗಿಲ್ಲ. ನನಗೇನು ಬೇಕೋ ಅದನ್ನು ಆಲ್ರೆಡಿ ಅದರಲ್ಲಿ ಇರೋದ್ರಿಂದ ಅದರಲ್ಲೇ ಎಡಿಟ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ
ಇನ್ಶಾರ್ಟಲ್ಲೇ ನೀವು ಎಡಿಟ್ ಮಾಡ್ಕೊಳ್ಬೋದು. ಬೇಸಿಕ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಅಲ್ಲೇ ಸ್ಪ್ಲಿಟ್ ಇರುತ್ತೆ, ಡಿಲೀಟ್ ಇರುತ್ತೆ, ನಿಮ್ಗೆ ಅದು ಕಾಮನ್ನು, ತುಂಬ ಈಸಿ. ನಿಮಗೆ ಗೊತ್ತಾಗಿಲ್ವಾ, ಯೂಟ್ಯೂಬಲ್ಲಿ ಚೆಕ್ ಮಾಡಿ ಹೇಗೆ ಎಡಿಟ್ ಮಾಡಬೇಕು ಇನ್ಶಾರ್ಟಲ್ಲಿ ಅಂದ್ಬಿಟ್ಟು. ಸೊ ಫುಲ್ ಎಡಿಟ್ ಮಾಡಿದ್ವಿ. ಇವಾಗ 1 ನಿಮಿಷದ ವೀಡಿಯೋ ಎಡಿಟ್ ಮಾಡಿದ್ರೆ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು ಕಂಪ್ಲೀಟಾಗಿ. 1 ನಿಮಿಷದಿಂದ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೋಡಿ, ಎಲ್ಲ ತಪ್ಪಿದೆಯಾ, ಅನ್ನೆಸೆಸರಿ ಅನ್ಸ್ತಾ ಕಟ್ ಮಾಡಿ. ಆ್ಯಂಡ್ ನೀವು ಸ್ಟಾರ್ಟಿಂಗು ನೋಡ್ಕೊಳ್ಳಿ ಹೇಗೆ ಅಪ್ಲೋಡ್ ಮಾಡಬೇಕು, ಇದನ್ನ ಅಪ್ಲೋಡ್ ಮಾಡಲ್ಲ, ಇದನ್ನ ಬೇಡವಾ ಅಂತ ನೀವು ನೋಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ. ಸೊ ಇನ್ಶಾರ್ಟ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನನಗೆ ಅನಿಸುತ್ತೆ. ಸೊ ಎಡಿಟ್ ಮಾಡೋದಕ್ಕೆ ಇನ್ಶಾರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ಫಸ್ಟ್ ನಾನು ಶಾರ್ಟ್ಸ್ ಪೋಸ್ಟ್ ಮಾಡಲ್ಲ ಅಥವಾ ಲಾಂಗ್ ಫಾರ್ಮ್ ವಿಡಿಯೋ ಪೋಸ್ಟ್ ಮಾಡಲ್ಲ ಅಂದ್ಬಿಟ್ಟು. ನನ್ನ ಕೇಳೋದಾದರೆ ನೀವು ಆದಷ್ಟು ಶಾರ್ಟ್ಸ್ನೇ ಪೋಸ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಶಾರ್ಟ್ಸು ನಿಮ್ಮ ಚಾನಲ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಸಬ್ಸ್ಕ್ರೈಬರ್ಸ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ವ್ಯೂಸ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಶಾರ್ಟ್ಸ್ ತುಂಬಾ ಇಂಪಾರ್ಟೆಂಟ್. ಇವಾಗ ಶಾರ್ಟ್ಸಿಗೆ 3 ಮಿನಿಟ್ಸ್ ಆಪ್ಷನ್ ಕೊಟ್ಟಿದ್ದಾರೆ, ಬಟ್ ನೀವು 3 ಮಿನಿಟ್ಸ್ ಬಳಸೋದು ಬೇಡ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತ ಅಂದರೆ ನಿಮ್ಮದು ಆಲ್ರೆಡಿ ಚಾನಲ್ ಬಿಲ್ಡ್ ಆಗಿದ್ರೆ ಯು ಕ್ಯಾನ್ ಗೋ ಹೆಡ್ 3 ಮಿನಿಟ್ಸ್ವರೆಗೂ ನೀವು ಪೋಸ್ಟ್ ಮಾಡ್ಬೋದು. ಇಲ್ಲ ನೀವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆದಷ್ಟು 1 ನಿಮಿಷಕ್ಕೆ ವಿಡಿಯೋನ ಇಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಜನ 1 ನಿಮಿಷದ ಮೇಲೆ ನೋಡಲ್ಲ, ಅಟ್ಲೀಸ್ಟ್ 40 ಸೆಕೆಂಡ್ಸ್ ನೋಡಿದ್ರೆ ಹೆಚ್ಚು ಅಂತ ಅನ್ಕೊಳ್ಳಿ. ಬಿಕಾಸ್ ಜನಕ್ಕೆ ಇವಾಗ ಕಂಟೆಂಟ್ಸ್ ಇಷ್ಟ ಆಗಲ್ಲ, ಜನಕ್ಕೆ ಇವಾಗ ಕ್ರಿಂಜ್ ಆಗಿರೋದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಕ್ರಿಂಜೆಲ್ಲ ಮಾಡೋಕ್ಕೆ ಹೋಗಬೇಡಿ. ಆಗಲೇ ಹೇಳ್ದಂಗೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿರೋಕ್ಕೆ ಟ್ರೈ ಮಾಡಿ. ಆ ಥರ ಜನ ಮನಸ್ಥಿತಿ ಇದ್ದರೆ ಖಂಡಿತವಾಗ್ಲೂ ವಿಡಿಯೋಸ್ನ ನೋಡ್ತಾರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ತಾರೆ, ತಲೆನೇ ಕೆಡ್ಸ್ಕೊಬೇಡಿ. ಆದಷ್ಟು 1 ನಿಮಿಷ ಇಡೋಕ್ಕೆ ಟ್ರೈ ಮಾಡಿ. ಸೊ ಇವಾಗ ಸದ್ಯಕ್ಕೆ 1 ನಿಮಿಷ, ಅದು ಶಾರ್ಟ್ಸ್ ನೀವು ಪೋಸ್ಟ್ ಮಾಡ್ತಾ ನಿಮಗೆ ಫುಲ್ ಬಿಲ್ಡ್ ಆಗುತ್ತೆ ಚಾನಲ್ಲು. ಆಮೇಲೆ ಅದ್ರಲ್ಲಿ ವ್ಯೂಸ್ ಜಾಸ್ತಿ ಆಗ್ಬೋದು, ಕೆಲವೊಂದು ವಿಡಿಯೋಸ್ ತುಂಬ ವ್ಯೂಸ್ ಆಗುತ್ತೆ, ಅದರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುತ್ತೆ. ಹಾಗೆ ವ್ಯೂಸ್ ಬಿಲ್ಡ್ ಆಗುತ್ತೆ, ಹಾಗೆ ನಿಮ್ಮ ಚಾನಲ್ ಕೂಡ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನೀವು ಶಾರ್ಟ್ಸ್ನ ಪೋಸ್ಟ್ ಮಾಡಿ, ಇನ್ನೇ ನಿಮ್ಮದೊಂದು 2,000 3,000 ಸಬ್ಸ್ಕ್ರೈಬರ್ಸ್ ಆದರೂ ಅಥವಾ 10,000 ಸಬ್ಸ್ಕ್ರೈಬರ್ಸ್ ಆದರೂ ಅಂತ ಅಂದ್ಕೊಳ್ಳಿ. ಬೇಕಿದ್ರೆ 2,000ಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು ಲಾಂಗ್ ಫಾರ್ಮ್ ವಿಡಿಯೋ ಪೋಸ್ಟ್ ಮಾಡೋಕ್ಕೆ. ಫಸ್ಟ್ ನೋಡಿ ನಿಮ್ದು ಯಾವ್ದು ವರ್ಕ್ ಆಗ್ತಿದೆ ಲಾಂಗ್ ಫಾರ್ಮ್ ವಿಡಿಯೋಸಲ್ಲಿ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಂದು ಲಾಂಗ್ ಫಾರ್ಮ್ ವಿಡಿಯೋ ಡೇ ಇನ್ ಮೈ ಲೈಫ್ ವರ್ಕ್ ಆಗುತ್ತಾ, ಸರಿ ನಾ ಇದನ್ನೇ ಪೋಸ್ಟ್ ಮಾಡ್ತೀನಿ. ನಂದು ಹಾಲ್ ವರ್ಕ್ ಆಗುತ್ತಾ, ಸರಿ ನಾ ಇದನ್ನೇ ಪೋಸ್ಟ್ ಮಾಡ್ತೀನಿ ಅಂತ ಅವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ತುಂಬ ಕಲಿತಾ ಹೋಗ್ತೀರಾ ಒಂದೊಂದೇ. ಸೊ ಆದಷ್ಟು ನೀವು ಈ ಥರ ಶಾರ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ನನ್ನ ಅಭಿಪ್ರಾಯ. ಲಾಂಗ್ ಫಾರ್ಮ್ಗಿಂತ ಶಾರ್ಟ್ಸ್ ಬೆಟರ್ ಅಂತ ಅನ್ಸುತ್ತೆ. ನೀವು ಯೂಟ್ಯೂಬ್ ಚಾನಲ್ ಹೇಗೆ ಓಪನ್ ಮಾಡಬೇಕು ಅಂತ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಫ್ ಇನ್ ಕೇಸ್ ಏನಾದರೂ ನಾನು ಸ್ವಲ್ಪ ಸ್ಪೀಡ್ ಆಯಿತು ಅಂದರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ನೋಡಿ, ಐ ಆಮ್ ಸಾರಿ. ಆ್ಯಂಡ್ ಇದೇ ಇರಬೇಕು ಅದೇ ಇರಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಹತ್ರ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡಿ ಆ್ಯಂಡ್ ನಿಮ್ಮ ಚಾನಲ್ನ ಬಿಲ್ಡ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಹೇಗೆ ಸ್ಟಾರ್ಟ್ ಮಾಡಿದೆ, ನನ್ನ ವೀಡಿಯೋಸ್ನ ಹೇಗೆ ಬಿಲ್ಡ್ ಮಾಡಿಕೊಂಡೆ, ನನ್ನ ಫಸ್ಟ್ ಯೂಟ್ಯೂಬ್ ಇನ್ಕಮ್ ಏನು, ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನಿಮಗೇನು ಬೇಕೋ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಫೀಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಬಾಯ್.